ಜೊತೆಗೆ ಜೈಲರ್ 2 ಸಿನಿಮಾ ಅದು ದೃಶ್ಯ ಸೋರಿಕೆ ಆಗಿದೆ ಶೂಟಿಂಗ್ ಟೈಮಲ್ಲಿ ಅಂತೇಳಿ ಸುದ್ದಿ ಆಗಿದೆ. ಸೊ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಾಗ ಶಾಕ್? ನನಗೆ ನೀವು ಈ ಥರ ಕೇಳಿದಾಗ ನಂಗೆ ಶಾಕ್ ಆಗ್ತಾಯಿದೆ. ನಂಗೆ ನಿಜ ಗೊತ್ತಿರಲಿಲ್ಲ, ಬಟ್ ಆಗಿತ್ತಾ ಆ ಥರ? ಹೌದಾ? ಶೂಟಿಂಗ್ ಟೈಮಲ್ಲಿ ದೃಶ್ಯ ಸೋರಿಕೆ ಆಗಿತ್ತಂತೆ, ಡಿಲೀಟ್ ಮಾಡಿಸಿದ್ರು. ಮೋಸ್ಟ್ಲಿ ಆಗಿರಬಹುದೇನೋ, ಬಟ್ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಆನೆಸ್ಟಾಗಿ ಹೇಳ್ತೇನೆ, ನನ್ನ ಗಮನಕ್ಕೆ ಬಂದಿಲ್ಲ. ಈ ರೀತಿಯ ಪೈರಸಿ ಇತ್ತೀಚೆಗೆ ತುಂಬಾನೇ ಕಾಡ್ತಾ ಇದೆ, ಪೈರಸಿ ಕಾಟ ಎನ್ನುವಂಥದ್ದು. ಜನನಾಯಕನಾಗಿರ್ಬೋದು, ಅದು ದಟ್ ಇಸ್ ವೆರಿ ಡೆವಸ್ಟೇಟಿಂಗ್ ಆ್ಯಕ್ಚುಲಿ. ಯಾಕೆಂದರೆ ಒಂದು ಸಿನಿಮಾಗೆ ನಿರ್ಮಾಪಕರು ಅಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾರೆ, ಬಂದು ಅದು ರಿಟರ್ನ್ಸ್ಗೋಸ್ಕರ ತಾನೇ ದುಡ್ಡು ಹಾಕಿರ್ತಾರೆ. ಓಕೆ, ಅಟ್ಲೀಸ್ಟ್ ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ನೋಡಿ ಇಷ್ಟ ಇದೆ ಇಷ್ಟ ಇಲ್ಲ ಅನ್ನೋದು ಬೇರೆ ವಿಷಯ. ಅದು ಥಿಯೇಟ್ರಿಗೆ ಒಂದು ವ್ಯಾಪಾರಕ್ಕೆ ಬರೋಕ್ಕೆ ಮುಂಚೆನೇ ಅದನ್ನು ನೀವು ಒಂದು ಬರೀ ಆ್ಯಕ್ಟರ್ಸ್ ಲೈಫ್ ಅಲ್ಲ, ಒಂದು ಅಂಥ ದೊಡ್ಡ ಪ್ರೊಡ್ಯೂಸರ್ KVN ಪ್ರೊಡಕ್ಷನ್ ಸಿನಿಮಾನೇ ನೀವು ಹಂಗೆ ಮಾಡಿದ್ದೀರಾ ಅಂದಾಗ ಇಟ್ ಇಸ್ ವೆರಿ ಡಿಸ್ಹಾರ್ಟ್ನಿಂಗ್. ಆ ಥರ ಆಗಬಾರ್ದು. ಬಿಕಾಸ್ ಭಾಳಷ್ಟು ಜನದ ಒಂದು ಕೆರಿಯರು, ಅವರ ಜೀವನ, ಅವ್ರಿಗೆ ಬರ್ತಿರೋಂಥ ಅರ್ನಿಂಗ್ಸ್ನೆಲ್ಲ ನೀವು ಇದು ಮಾಡ್ದಂಗೆ ಆಗುತ್ತೆ. ಇಟ್ ಇಸ್ ನಾಟ್ ರೈಟ್. ಒಂದು ಕಡೆ ಆದರೆ KVN ಇನ್ನೊಂದು ಪ್ರಾಜೆಕ್ಟ್ ಕೇಳಿ, ಸೊ ಧ್ರುವ ಅವರ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಿನಿಮಾ? ವೆರಿ ವೆರಿ ಎಕ್ಸೈಟೆಡ್. ಯಾಕಂದರೆ ನನಗೆ ಧ್ರುವನ ಸಿನಿಮಾ ಬರ್ತಿದೆ ಅಂದ್ರೇ ನನಗೆ ನೋಡೋಕ್ಕೆ ತುಂಬ ಇಷ್ಟ. ಬಿಕಾಸ್ ನನಗೆ ಪರ್ಸ್ನಲಿ ಧ್ರುವ ನನ್ನ ಮೈದನ ಅನ್ನೋದೊಂದು ಬಿಟ್ಟರೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಧ್ರುವನ ಆನ್ ಸ್ಕ್ರೀನ್ ನೋಡೋಕ್ಕೆ ತುಂಬ ಇಷ್ಟ. ಇದು ಯಾವಾಗಲೂ ಹೇಳ್ತಿರ್ತೀನಿ ಧ್ರುವನ್, ಯಾಕಂದರೆ ನನಗೆ ವೆರಿ ಫ್ಯೂ ಮೇಲ್ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಅಳ್ತಾರೆ. ಆ ಒಂಥರ ಮುಗ್ಧತೆ ಇರುತ್ತೆ ಅತ್ತಾಗ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಈಸ್ ಅ ಫೆಂಟಾಸ್ಟಿಕ್ ಆ್ಯಕ್ಟರ್. ಸೊ ಧ್ರುವ KD ಬರ್ತಿರೋದು ಏಪ್ರಿಲ್ 30ನೇ ತಾರೀಕು. ಐ ಆಮ್ ವೆರಿ ಎಕ್ಸೈಟೆಡ್.